ಶಾಂತಿ ಸಭೆ ಕರೆದಾಗ ಎರಡು ಕಡೆಯಿಂದ ಶಾಂತಿ ಸಭೆ ಆಗಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಶಾಂತಿ ಸಭೆ ಆಗ್ತಾವೆ. ಇವತ್ತಿಷ್ಟು ಗಲಾಟೆ ಆಗಿದೆ ಬಾಗಲಕೋಟೆಯಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ, ಚಪ್ಪಲಿ ತೂರಿದ್ದಾರೆ, ಅವಮಾನ ಮಾಡಿದ್ದಾರೆ. ಇವತ್ತು ಪೂರ್ಣ ಬಾಗಲಕೋಟೆ ಬಂದ್ ಮಾಡಿದೆ. ಇವತ್ತು ಐಜಿ ಅವರನ್ನು ಎಸ್ಪಿ ಅವರನ್ನು ಹೋಗಿ ಭೇಟಿಯಾಗಿ ಬಂದಿವಿ ನಾವು. ಇವತ್ತು ಶಾಂತಿ ಸಭೆ ಕರೆದ ನಂತರ ಎಲ್ಲರಿಗೂ ಕೂರಿಸಿ ಶಾಂತಿ ಸಭೆ ಮಾಡಬೇಕಲ್ಲ. ಮತ್ತೆ ಒಂದ್ ಸೈಡ್ ನಮಗೆ ಶಾಂತಿ ಪಾಠ ಹೇಳ್ಕೊಡ್ತೀರಾ ನೀವು? ಶಾಂತಿ ನಮಗೆ ಬೇಕು, ಇನ್ನೊಬ್ಬರಿಗೆ ಬೇಕಾಗಿಲ್ಲ. ಅದಕ್ಕಾಗಿ ಅಲ್ಲಿ ಯಾಕೆ ಕೂಡಬೇಕು ಅಂತ ಹೇಳಿ ಕೇಸಿ ಬಾಯ್ಕಾಟ್ ಮಾಡಿ ಹೊರಗೆ ಬಂದ್ಬಿಟ್ವಿ. ಇಷ್ಟೊಂದು ದೊಡ್ಡ ಗಲಾಟೆ ಆದಾಗಲೂ ಸಹಿತ ಅವರನ್ನು ತಂದು ಕೂಡಿಸಿ, ಅವ್ರ ಹಿರಿಯರನ್ನು ಕೂಡಿಸಿ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಕ್ಕಂಥ ನೈತಿಕತೆ ಯಾವ ಅಧಿಕಾರಿಗೂ ಇಲ್ಲ. ಇದು ಆಗ್ತಾ ಇರುವುದೇ ಸರ್ಕಾರದ ಕುಮ್ಮಕ್ಕದಿಂದ. ಇಷ್ಟು ಧೈರ್ಯ ಹೆಂಗ್ ಬರ್ತದ್ರಿ? ಶಿವಾಜಿ ಮಹಾರಾಜರ ಮೇಲೆ ಚಪ್ಪಲಿ ಹೋಗಿರ್ತಕ್ಕಂಥ ಧೈರ್ಯ ಹೆಂಗ್ ಬರ್ತದ? ಸರ್ಕಾರ ನಮ್ಮ ಪರವಾಗಿ ಅದ ಅಂತ ಸ್ಪಷ್ಟವಾಗಿ ಮುಸಲ್ಮಾನರಿಗೆ ಗೊತ್ತಾಗಿದೆ. ಈಗ ಇರ್ತಕ್ಕಂಥ ಆವತ್ತಿನ ಔರಂಗಜೇಬ್ ಸತ್ತೋದ್ರು ಅವನ ಪುಡಿ ಔರಂಗಜೇಬಗಳು ಇನ್ನೂ ಓಣಿಯಲ್ಲಿ ಅದಾರ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕಾಗಿದೆ. ಬಾಗಲಕೋಟೆಯಲ್ಲಿ ಲವ್ ಜಿಹಾದ್ ಆಗ್ತದ ಹೇಳ್ಕೊಂತ ಬಂದೀವಿ. ಮೈಕ್ ಹಚ್ಚಿ ಬೇಕಾದಂಗ ಹಗಲು ರಾತ್ರಿ ಒದರ್ತಾರ. ಕಾಣಂಗಿಲ್ಲ. ಇದು ಬಂದ್ ಮಾಡ್ಬೇಕಂತ ಅನ್ಸಂಗಿಲ್ಲ. ಈಗ ಹೇಳಿ ಬಂದಿವಿ, ಐಜಿಗೆ ಎಸ್ಪಿಗೆ ಹೇಳಿ ಬಂದಿವಿ. 200 ಜನ ಮಸೀದಿಯವರು ರಾತ್ರಿ 10 ಗಂಟೆಗೆ ಎದಕ್ಕೆ ಸೇರಿದ್ರಿ? ಯಾವ ಉದ್ದೇಶಕ್ಕಾಗಿ ಸೇರಿದ್ರಿ ನೀವು? ನಮ್ಮ ದೇಶದಲ್ಲಿ ನಮ್ಮ ಮೆರವಣಿಗೆ ಆಗಬೇಕಂತಂದ್ರು ನಾವು ತುಡುಗ ಬುಡುಗ ಹೋಗ್ಬೇಕಾ? ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಪೊಲೀಸರು ಬಂದು ನಮ್ಮ ವಾದ್ಯವನ್ನು ಬಂದ್ ಮಾಡಿಸ್ತಾರೆ, ಡಿಜಿ ಬಂದ್ ಮಾಡಿಸ್ತಾರೆ. ಅಂತಂದ್ರೆ ಎಷ್ಟರ ಪುಲಾಯಿಸ್ತೀರಿ ನೀವು ಮುಸಲ್ಮಾನರಿಗೆ? ಎಷ್ಟು ಅಂತ ಪುಲಾಯಿಸೋರು? ಇವತ್ತು ಒಂದು ಕೋಮಿನವರಿಗೆ ಸಭೆ ಕರೆಯಲಾಗಿತ್ತ? ಎರಡೂ ಜನ ಎಲ್ಲ ಕಡೆ ಯಾವಾಗ್ಲೂ ಎರಡೂ ಕಡೆ ಕರೀತದ. ಇವತ್ತು ನಾವು ಅಷ್ಟೇ ಬಂದೀವಿ, ಅವ್ರು ಯಾರು ಬಂದೇ ಇಲ್ಲ. ಅಂದ್ರೆ ಅವ್ರಿಗೆ ಶಾಂತಿ ಬೇಕಾಗಿಲ್ಲ. ಶಾಂತಿ ಕೇವಲ ನಮಗೆ ಬೇಕಾಗಿದೆ, ಶಾಂತಿಗೆ ಅವ್ರಿಗೆ ಬೇಕಾಗಿಲ್ಲ. ಮುಂದಿನ ನಡೆ ವಿಚಾರ ಮಾಡಕತ್ತೀವಿ. ಮುಂದಿನ ಎಲ್ಲಾ ವಿಚಾರ ಮಾಡ್ತೀವಿ. ಒಂದು ಮಾತ್ರ ಸಾಧ್ಯ, ಫಸ್ಟ್ ಯಾವ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿ ತೂರಾಡ್ಯಾರ ಅಲ್ಲಿಂದಲೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಒಯ್ದು ಎಲ್ಲಿ ಚಪ್ಪಲಿ ಬಿದ್ದದ ಅಲ್ಲಿಂದ ಹೂಗಳು ಶಿವಾಜಿ ಮಹಾರಾಜರ ಮೈ ಮೇಲೆ ಬೀಳಬೇಕು. ಅಲ್ಲಿವರೆಗೆ ಹೋರಾಟ ಮಾಡ್ತೀವಿ.